विपर्थो भाष्यञ्चात्यर्थविस्तरम् इत्युक्ति साम्यात् संक्षेप भाष्यात्यर्थविस्तरम् नारायणं गुणैः सर्वैरुदीर्णं दोषवर्जितं ज्ञेयं गम्यं गुरुंश्चापि नत्वा सूत्रार्थ उच्यते विष्णुरेव विजिज्ञास्यः सर्वकर्तागमोदितः समन्वयादीक्षतेश्च पूर्णानन्दोऽन्तरखवत् प्रणीता ज्योतिरित्याद्यैः प्रसिद्धैरन्यवस्तुषु उच्यते विष्णुरेवैकः सर्वैः सर्वगुणत्वतः सर्वगोप्ता नियन्ता च दृश्यत्वादुच्छितः सदा विश्वजीवान्तरत्वाद्यैर्लिङ्गैः सर्वैरुतः सहि सर्वाश्रयः पूर्णः सोऽक्षरः सन्हृदब्जगः सूर्यादिभासकप्राणप्रेरको दैवतैरपि ज्ञेयो न वेदैः शूद्राद्यैः कम्पकोऽन्यश्च जीवतः पथित्वादिगुणैर्युक्तः तदन्यत्र च वाचकैः ज्ञेयो न वेदैः शूद्राद्यैः ಕಂಪಕೋನ್ಯಶ್ಚ ಜೀವತಃ. ಹಿಂದೆ ತಿಳಿಸುವಾಗ ನಿನ್ನೆ ಪಾಠ ಮಾಡಿದ್ದು ರೆಕಾರ್ಡ್ ಆಗಿಲ್ಲ, ಹಾಗಾಗಿ ಇವತ್ತು ಪುನಃ ಅದನ್ನೇ ಮತ್ತೊಂದು ಸಲ ತಿಳಿಸ್ತಾ ಇದ್ದೇನೆ. 147 146 ಇವುಗಳಲ್ಲಿರುವ ವಿಷಯಗಳನ್ನು ಮತ್ತೊಂದು ಬಾರಿ ಪಾಠ ಮಾಡಿ ಹೇಳ್ತಾ ಇದ್ದೇನೆ. ಗಾರ್ಗಿ ಪ್ರಭೃತ್ಯುತ್ತಮ ಸ್ತ್ರೀಣಾಂತು ನಿಷೇಧಶ್ರುತ್ಯಾದೌ ಶೂದ್ರಪದಸ್ಯೈವ ಸ್ತ್ರೀಪದಾಭಾವೇನ ತಾಸಾಂ ನಿಷೇಧಾಭಾವಾತ್. ನಿಷೇಧ ಮಾಡಿದ ಶ್ರುತಿ ಇದೆ, ಆ ಶ್ರುತಿಯಲ್ಲಿ ಶೂದ್ರ ಪದ ಇದೆ ಹೊರತು ಸ್ತ್ರೀ ಪದ ಇಲ್ಲ. ಇದನ್ನು ಎಲ್ಲರೂ ಕೂಡ ಸರಿಯಾಗಿ ಗಮನಿಸಬೇಕು. ಹಾಗಾಗಿ ಸ್ತ್ರೀ ಅಂದ ಕೂಡಲೇ ಎಲ್ಲ ಸ್ತ್ರೀಯರಿಗೂ ನಿಷೇಧ ಇದೆ ವೇದಾಧಿಕಾರದ ಬಗ್ಗೆ ಅಂತ ಇಟ್ಟುಕೊಳ್ಬಾರ್ದು. ಹಾಗಾದರೆ ಸಂಸ್ಕಾರ ಪರಾಮರ್ಶ ತದಭಾವಾಭಿಲಾಪಾಚ್ಯ ಅಂತ ಸೂತ್ರದಲ್ಲಿ ಸಂಸ್ಕಾರ ಇದ್ದವರಿಗೆ ಮಾತ್ರ ಅಧಿಕಾರ ಅಂತ ಹೇಳಿದೆ, ಸಂಸ್ಕಾರ ಇವರಿಗೂ ಇಲ್ಲಲ್ಲ ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಉಪನಯನ ಪ್ರತಿನಿಧಿ ಪ್ರಧಾನಾಖ್ಯ ಸಂಸ್ಕಾರ ಭಾವಾಚ್ಯ ನ ನಿಷೇಧ ಇತ್ಯಪಿ ಶೂದ್ರ ಪದೋಕ್ತೈವ ಸೂಚಿತಂ. ಉಪನಯನ ಪುರುಷರಿಗಿದೆ, ತ್ರೈವರ್ಣಿಕರಿಗಿದೆ, ತದಿತರರಿಗಿಲ್ಲ, ಅದು ಸತ್ಯ. ಉಪನಯನ ಪ್ರತಿನಿಧಿ ಪ್ರಧಾನ ರೂಪವಾದ ಸಂಸ್ಕಾರ ಸ್ತ್ರೀಯರಿಗೂ ಇದೆ ಅಂತ ಹೇಳಿದ್ದಾರೆ. ಪ್ರಧಾನ ಅಂದರೆ ವಿವಾಹ ಅಂತ ಅರ್ಥ. ಸ್ತ್ರೀಯರಿಗೆ ವಿವಾಹ ಅನ್ನೋದು ಒಂದು ಸಂಸ್ಕಾರ. ಪುರುಷರಿಗೆ ಉಪನಯನ ಹೇಗೋ ಹಾಗೆ ಅದೊಂದು ಅವರಿಗೆ ಸಂಸ್ಕಾರ ಅಂತ ತಿಳಿಸಿದ್ದಾರೆ. ಅದನ್ನು ಪ್ರತಿನಿಧಿ ಅಂತ ಅಂದಿದ್ದಾರೆ ಶಾಸ್ತ್ರಗಳಲ್ಲಿ. ಅದು ಸ್ತ್ರೀಯರಿಗೂ ಇದೆ, ಅದು ಶೂದ್ರರಿಗಿಲ್ಲ. ಆ ಕಾರಣದಿಂದ ಸ್ತ್ರೀಯರಿಗೆ ಅಧಿಕಾರವೇ ಇಲ್ಲ ಅಂತ ಪೂರ್ಣ ನಿಷೇಧ ಮಾಡಿದ್ದು ಕಂಡು ಬಂದಿಲ್ಲ. ಅಧಿಕಾರವೇ ಇಲ್ಲ ಅಂತ ನಿಷೇಧ ಮಾಡೋದಲ್ಲ, ಅವರಿಗೆ ಅಧಿಕಾರ ಇದೆ. ಆ ರೀತಿ ಅದನ್ನು ವ್ಯಾಖ್ಯಾನ ಮಾಡಿಕೊಳ್ಬೇಕು. ಇದು 146ನೇ ಪದದ ಪ್ರಕಟದ ಅಭಿಪ್ರಾಯ. ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡೇ ಭಗವತ್ಪಾದರು ನೇಯೋ ನವೇದೈ ಶೂದ್ರಾದ್ಯೈಹಿ ಅಂತ ಶೂದ್ರ ಪದವನ್ನು ಆಡಿದ್ರು.
ಸ್ತ್ರೀ ಪದ ಹೇಳಲಿಲ್ಲ. ಕೆಲವು ಸ್ತ್ರೀಯರಿಗೆ ಅಧಿಕಾರ ಇದೆ, ಕೆಲವು ಸ್ತ್ರೀಯರಿಗೆ ಅಧಿಕಾರ ಇಲ್ಲ ಅಂತ ತಾತ್ಪರ್ಯ. ಶಾಸ್ತ್ರಗಳಲ್ಲಿ ಉತ್ತಮ ಸ್ತ್ರೀಯರಿಗೆ ಅಧಿಕಾರ ಇದೆ ಅನ್ನೋ ಪದಗಳನ್ನು ನೋಡ್ತೇವೆ. ಅಲ್ಲಿ ಉತ್ತಮ ಅಧಮ ಅನ್ನೋ ಶಬ್ದ ಆಡಿದ ಕೂಡಲೇ ಸ್ತ್ರೀಯರಲ್ಲಿ ಕನ್ನಡದಲ್ಲಿ ಪ್ರಸಿದ್ಧವಾದ ಅಧಮ ಶಬ್ದವನ್ನ ಅರ್ಥೈಸಿಕೊಂಡು ವಿವರಣೆ ಕೊಡೋದಲ್ಲ. ಗಾರ್ಗಿ ಅವಳಿಗೆ ಅಧಿಕಾರ ಇದೆ. ಗಾರ್ಗಿ ಮತ್ತು ಶಚಿ, ಯಮಿ ಇವರಿಗೆಲ್ಲ ವೇದಾಧಿಕಾರ ಇದೆ. ಅದನ್ನು ತಿಳಿದುಕೊಳ್ಬೇಕು. 146ನೇ ಪ್ರಘಟ್ಟದ ಅಭಿಪ್ರಾಯ ನೋಡಿದ್ವಿ. 147ನೇ ಪ್ರಘಟ್ಟದಿಂದ ತಿಳಿಬೇಕಾದ ಅಂಶ ಇದು. ಒಂದು ಸಮಸ್ಯೆ, ಅದಕ್ಕೆ ಉತ್ತರ ಕೊಡ್ಲಿಕ್ಕೆ ಬಂದ ಮತ್ತೊಂದು ಪ್ರಘಟ್ಟ ಇದು. ಶೂದ್ರರಲ್ಲಿ ಯಾರಿಗೂ ಹಾಗಾದ್ರೆ ಮುಕ್ತಿಯೇ ಇಲ್ಲ ಅಂತಾಯ್ತಲ್ಲ. ಯಾಕಂದ್ರೆ ಜ್ಞಾನ ಬರಬೇಕಾದ್ರೆ ವೇದದಿಂದ ಬರಬೇಕು. ವೇದಾಧಿಕಾರ ಇಲ್ಲ ಅಂತ ಆಗಿಬಿಟ್ರೆ ಜ್ಞಾನ ಇಲ್ಲ ಅಂತಾಯ್ತು. ಜ್ಞಾನ ಇಲ್ಲ ಅಂತಾದ್ರೆ ಅವರಿಗೆ ಮುಕ್ತಿನೇ ಇಲ್ಲ ಅಂತ ಆಗಿಬಿಡ್ತು. ಇದನ್ನ ಇಟ್ಟುಕೊಂಡೇ ಬಹಳ ಜನ ಈ ಪ್ರಘಟ್ಟಗಳನ್ನ ಸರಿಯಾಗಿ ತಿಳಿದುಕೊಳ್ಳದೇನೆ ಮಧ್ವಾಚಾರ್ಯರು ಶೂದ್ರರಿಗೆ ಮುಕ್ತಿ ಇಲ್ಲ ಅಂತ ಹೇಳಿದ್ದಾರೆ ಎನ್ನುವ ವಾದವೂ ಮಾಡಿದರು. ವಾಸ್ತವಿಕವಾಗಿ ಶೂದ್ರಿಗೂ ಕೂಡ ಮುಕ್ತಿ ಇದೆ ಅಂತ ಹೇಳಿದವರು ಭಗವತ್ಪಾದರು. ಹಾಗಾಗಿ ಮುಕ್ತಿ ಇಲ್ಲ ಅಂತ ಭಾವಿಸಬಾರದು. ಅವರಿಗೂ ಮೋಕ್ಷ ಇದೆ. ಅವರಿಗೂ ಮೋಕ್ಷವನ್ನ ಸ್ಪಷ್ಟವಾಗಿ ಹೇಳ್ತಾರೆ ಭಗವತ್ಪಾದರು. Raksha Bandhan is a Hindu festival celebrating the bond of love and unity. ತರ್ಹಿ ಯೋಗ್ಯಾನಾಂ ಸಚ್ಶೂದ್ರಾದೀನಾಂ ಅನುತ್ತಮ ಸ್ತ್ರೀಣಾಂಚ ಮುಕ್ತ್ಯಭಾವಃ ಸ್ಯಾತ್ ವಿಷ್ಣು ಜ್ಞಾನಾಭಾವಾತ್. ಅವರಿಗೆ ಮೋಕ್ಷ ಇಲ್ಲ ಅಂತಾಯ್ತಲ್ಲ, ಸ್ತ್ರೀಯರಿಗೂ ಕೂಡ ಮೋಕ್ಷ ಇಲ್ಲ ಅಂತಾಯ್ತಲ್ಲ. ಈ ಪ್ರಶ್ನೆಗೆ ನಾವು ಸರಿಯಾದ ಉತ್ತರವನ್ನ ಕೊಡಲೇಬೇಕು. ತಪ್ಪು ತಿಳುವಳಿಕೆ ಬರಬಾರದು. ಅವರಿಗೂ ಮುಕ್ತಿ ಇದೆ ಅಂತನ್ನೋ ವಿಷಯವನ್ನು ಸ್ಪಷ್ಟವಾಗಿ ವ್ಯಾಖ್ಯಾನ ಮಾಡಿ ತೋರಿಸ್ತಾರೆ. ಅವರಿಗೂ ಜ್ಞಾನ ಇಲ್ಲ ಅಂದ್ರೆ ಬೇಡ, ಮೋಕ್ಷ ಇಲ್ಲ ಅಂದ್ರೆ ಬೇಡ ಅಂತನ್ನೋ ಅಭಿಪ್ರಾಯ ಹೇಳಲಿಲ್ಲ. ನಚ ಇಷ್ಟಾಪತ್ತಿ ಅಂತಾರೆ. ಅವರಿಗೆ ಜ್ಞಾನ ಇಲ್ಲ ಅನ್ನೋದನ್ನು ಒಪ್ಪಲ್ಲ, ಅವರಿಗೆ ಮುಕ್ತಿ ಇಲ್ಲ ಅನ್ನೋದನ್ನು ಒಪ್ಪಲ್ಲ ಶಾಸ್ತ್ರಕಾರರು, ಸೂತ್ರಕಾರರು ಒಪ್ಪಲ್ಲ. ಭಗವತ್ಪಾದರ ಹಾರ್ದ ಏನು ಅಂತ ತಿಳಿಬೇಕು. ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳಿರುವ ಮಾತು ಕೂಡ ಸ್ತ್ರೀಯರಿಗೆ ಶೂದ್ರಿಗೆ ಮುಕ್ತಿ ಇಲ್ಲ ಅಂತನ್ನೋದನ್ನ ವಿರೋಧಿಸ್ತದೆ ಅಂತಾರೆ. ಏನಂತ ಹೇಳಿದೆ ಭಗವದ್ಗೀತೆಯಲ್ಲಿ? ಮಾಂ ಹಿ ಪಾರ್ಥವ್ಯಪಾಶ್ರಿತ್ಯ ಏಪಿ ಸ್ಯುಃ ಪಾಪಯೋನಯಃ ಸ್ತ್ರಿಯೋ ವೈಶ್ಯಾಸ್ತಥಾ ಶೂದ್ರಾಃ ತೇಪಿ ಯಾಂತಿ ಪರಾಂ ಗತಿಂ. ತೇಪಿ ಸ್ತ್ರೀಯರು, ವೈಶ್ಯರು, ಶೂದ್ರರು ಪರಾಂಗತಿಂ ಯಾಂತಿ ಉತ್ತಮವಾದ ಗತಿಗೆ ಹೋಗ್ತಾರೆ, ಹೊಂದುತ್ತಾರೆ, ಗತಿಯನ್ನ, ಮುಕ್ತಿಯನ್ನು ಹೊಂದುತ್ತಾರೆ. ಮಾಂ ಹಿ ವ್ಯಪಾಶ್ರಿತ್ಯ ಅಂತ ನನ್ನನ್ನು ಅವರು ಆಶ್ರಯಿಸಬೇಕು, ನನ್ನ ತಿಳುವಳಿಕೆ ಪಡಿಬೇಕು. ನನ್ನ ಬಗ್ಗೆ ಚೆನ್ನಾಗಿ ತಿಳುವಳಿಕೆ ಪಡೆದು ನನ್ನನ್ನು ಆಶ್ರಯಿಸಿದರೆ ಅವರು ಕೂಡ ಮುಕ್ತಿಗೆ ಹೋಗ್ತಾರೆ. ಇದು ಆ ಮಾತಿನ ಅರ್ಥ. ಯಾರ್ಯಾರು? ಸ್ತ್ರೀಯೋ ವೈಶ್ಯಾಃ ತಥಾ ಶೂದ್ರಾಃ ಪರಾಂಗತಿಂ ಯಾಂತಿ. ಸ್ತ್ರೀಯರು, ವೈಶ್ಯರು, ಶೂದ್ರರು ಅವರು ಕೂಡ ಸದ್ಗತಿಯನ್ನು ಹೊಂದುತ್ತಾರೆ. ಸದ್ಗತಿ ಇದೆ. ಭಗವಂತನ ಜ್ಞಾನದಿಂದಲೇ ಸದ್ಗತಿ ಆಗೋದು ಅಂತ ನಿಶ್ಚಯವಾಗಿದೆ. ಹಾಗಾದ್ರೆ ಅವರಿಗೂ ಸದ್ಗತಿ ಇದೆ ಅಂದಮೇಲೆ ಜ್ಞಾನವೂ ಇರಲೇಬೇಕು. ಭಗವಂತನ ಜ್ಞಾನ ಇಲ್ಲ ಅಂತ ಹೇಳಲಿಕ್ಕೆ ಆಗಲ್ಲ. ಜ್ಞಾನ ಪಡಿಲಿಕ್ಕಿರುವಂತಹ ಕಾರಣ ಯಾವುದು, ಸಾಧನೆ ಯಾವುದು?
ವೇದಗಳಿಲ್ಲ ಅಂತೀರಿ, ಮುಕ್ತಿ ಇದೆ ಅಂತೀರಿ, ಜ್ಞಾನದಿಂದಲೇ ಮುಕ್ತಿ ಅಂತ ಹೇಳ್ತೀರಿ, ಹ್ಯಾಕ್ ಕೊಡಿಸ್ಬೇಕು? ಅದಕ್ಕೆ ಭಗವತ್ಪಾದರ ಮಾತು ಜ್ಞೇಯೋ ನವೇದೈಹಿ ಇತ್ಯಾದಿ. ನವೇದೈಹಿ ಅನ್ನೋ ಪದವನ್ನು ಸಮಸ್ತ ಪದ ಅಂತ ಇಟ್ಟುಕೊಳ್ಬೇಕು. ಮೊದಲು ಅರ್ಥ ಹೇಳುವಾಗ ನ ವೇದೈಹಿ ವ್ಯಸ್ತ ಮಾಡಿಕೊಂಡಿತ್ತು. ಈಗ ನವೇದೈಹಿ ಅದು ಸಮಸ್ತ ಪದ, ಅದು ನೈ ಸಮಾಸ ಆಗಿದೆ, ನ ಸಮಾಸ ಆಗಿದೆ ಅಂತ ಹೇಳ್ತಾರೆ. ನ ಸಮಾಸ ಆದಾಗ ನ ಲೋಪ ಆಗಬೇಕಲ್ಲ ಅಂತ ಪ್ರಶ್ನೆ. ಲೋಪ ವಿಕಲ್ಪವಾಗಿ ಹೇಳಿದೆ, ಆದ ಕಾರಣ ಇಲ್ಲಿ ನವೇದೈಹಿ ಅಂತ ನ ವೇದಾಹ ನ ವೇದಾಹ ತೈಹಿ ನವೇದೈಹಿ ಅಂತ ಹೀಗೂ ಉಳಿತದೆ. ನ ವೇದಾಹ ಅವೇದಾಹ ಅಂತ ಹೇಳು ಆಗ್ತದೆ ಕೆಲವು ಕಡೆ. ಇಲ್ಲಿ ಹಾಗೆ ಉಳಿದಿದೆ. ಸಮರ್ಥನೆ ಕೊಡ್ತಾರೆ ವ್ಯಾಕರಣ ಶಾಸ್ತ್ರಕ್ಕೆ ಅನುಗುಣವಾಗಿ. ವಿಭಾಷಾನುವೃತ್ಯ ನಲೋಪಸ್ಯ ವಿಕಲ್ಪಿತತ್ವಾತ್ ನೈ ಸಮಾಸೋವ. ವ್ಯಾಕರಣ ಶಾಸ್ತ್ರದಲ್ಲಿ ನಲೋಪವನ್ನು ವಿಕಲ್ಪವಾಗಿ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಲೋಪ ಆಗಿಲ್ಲ, ಸಮಸ್ತ ಪದವಾಗಿ ಉಳ್ಕೊಂಡಿದೆ. ನೈ ಸಮಾಸ. ನಾರಾಯಣ ಅನ್ನುವಲ್ಲಿ ನ ಅರ ಎರಡು ಪದಗಳಲ್ಲಿ ನ ಹಾಗೆ ಉಳ್ಕೊಂಡಿದೆ. ನವೇದೈಹಿ ಅವೇದೈಹಿ ಅಂತ ಅರ್ಥ ಬಂತು. ಅವೇದೈಹಿ ಅಂದ್ರೆ ಅರ್ಥ ವೇದ ಭಿನ್ನೈಹಿ ಅಂತ. ವೇದಕ್ಕಿಂತ ಭಿನ್ನವಾದ ಇತಿಹಾಸ ಪುರಾಣಗಳಿಂದ ಅವು ಕರ್ಣ. ತೃತೀಯ ಅಲ್ಲಿ ಕರ್ಣ ಅರ್ಥ. ಶೂದ್ರಾದ್ಯೈಹಿ ಸ್ತ್ರೀ ಶೂದ್ರ ಮೊದಲಾದವರಿಂದ ಜನಾರ್ದನ ಸಂಸಾರಾರ್ದನ ಭಗವಾನ್ ಏಕೋ ಜ್ಞೇಯ ಅಂತ ಅರ್ಥ ಮಾಡಬೇಕು. ಹೀಗೆ ವ್ಯಾಖ್ಯಾನ ಮಾಡಿ ತೋರಿಸ್ತಾ ಇದ್ದಾರೆ. ಇದರಿಂದ ಏನಾಯಿತು? ವೇದಗಳು ಅವರಿಗೆ ಭಗವಂತನನ್ನು ತಿಳಿದುಕೊಳ್ಳಲಿಕ್ಕೆ ಕಾರಣಗಳಾಗಿಲ್ಲ. ವೇದ ಭಿನ್ನವಾದ ಪುರಾಣ ಇತಿಹಾಸಗಳು ಅವರಿಗೂ ಭಗವಂತನ ಜ್ಞಾನ ಮಾಡಿಕೊಳ್ಳಿಕ್ಕೆ ಕಾರಣಗಳಾಗಿದ್ದಾವೆ ಅಂತ ಅರ್ಥ ಬಂತು. ಹಾಗಾಗಿ ಸ್ತ್ರೀಯರಿಗೂ ಜ್ಞಾನಕ್ಕಾಗಿ, ಶೂದ್ರರಿಗೂ ಜ್ಞಾನಕ್ಕಾಗಿ ಇತಿಹಾಸ ಪುರಾಣಗಳ ಉಪಾಯವನ್ನು ಅವಲಂಬಿಸಿ ಜ್ಞಾನ ಪಡೆದು ಅವುಗಳಿಗೋಸ್ಕರ ಅದಕ್ಕಾಗೇ ರಚನೆ ಮಾಡಿಕೊಟ್ಟಿದ್ದಾರೆ. ಜ್ಞಾನ ಬರಲಿ ಅಂತ ಹೇಳಿ ಅವುಗಳನ್ನು ವೇದವ್ಯಾಸರು ಅದರಿಂದ ಜ್ಞಾನ ಪಡೆದು ಮುಕ್ತಿಯನ್ನ ಪಡೀಲಿ ಅಂತ ಅನ್ನೋದು ಅಭಿಪ್ರಾಯ. ಈಗ ಹೇಳಿ, ಶೂದ್ರರಿಗೆ ಮುಕ್ತಿ ಇಲ್ಲ ಅಂತ ಹೇಳಿದ ಹಾಗಾಯ್ತಾ? ಏನಿದೆ ಏನಿಲ್ಲ ಅಂತ ಅನ್ನೋದನ್ನು ಯೋಚನೆ ಮಾಡಿ ಅರ್ಥ ಮಾಡಿಕೊಳ್ಬೇಕಲ್ವೇ? ಕುಯುಕ್ತಿಗಳಿಂದ ಸಮಾಜವನ್ನು ವಿಘಟನೆ ಮಾಡಬಾರ್ದು. 147ನೇ ಪ್ರಘಟ್ಟದ ಕೊನೆಯ ಅಂಶ ಅದನ್ನು ನೋಡಬೇಕು. ಶೂದ್ರಾದ್ಯೈರಿತ್ಯುಕ್ತ್ಯ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನ ತ್ರಯೀನ ಶ್ರುತಿಗೋಚರ ಇತ್ಯಾರಭ್ಯ ಇತಿ ಭಾರತಮಾಖ್ಯಾನಂ ಕೃಪಯಾ ಮುನಿನಾ ಕೃತಂ ಇತ್ಯಾದಿನಾ ಭಾಗವತೆ ಯೈದಂ ಶೃಣುಯಾನ್ನಿತ್ಯಂ ಇತ್ಯಾರಭ್ಯ ಶೂದ್ರ ಸುಖಮವಾಪ್ನುಯಾತಿತಿ ಸಹಸ್ರನಾಮಸು ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇಧಿಕಾರಿತಾ ಇತ್ಯಾದಿನಾ ತೇಷಾಮಪಿ ಮುಕ್ತಿ ಹೇತು ಜ್ಞಾನಜನಕೆ ವೇದಾದನ್ಯತ್ರ ಅಧಿಕಾರ ಸತ್ವಂ ಸೂಚಯತಿ. ಇದನ್ನು ಎಲ್ಲರೂ ಅರ್ಥೈಸಿಕೊಳ್ಬೇಕು. ಶೂದ್ರಾದ್ಯೈಹಿ ಅಂತ ಭಗವತ್ಪಾದರು ಪದವನ್ನ ಅಣುಭಾಷ್ಯದಲ್ಲಿ ಆಡಿದ್ರಿಂದ ಸ್ತ್ರೀಯರಿಗೆ, ಶೂದ್ರರಿಗೆ, ಬ್ರಹ್ಮಬಂಧುಗಳಿಗೆ ವೇದ ಬಿಟ್ಟು ಉಳಿದ ಇತಿಹಾಸ ಪುರಾಣಗಳಲ್ಲಿ ಅಧಿಕಾರ ಇದೆ ಅನ್ನೋದನ್ನು ಸೂಚನೆ ಮಾಡ್ತಾ ಇದ್ದಾರೆ ಭಗವತ್ಪಾದರು.
ಅಂದರೆ ತಾತ್ಪರ್ಯ ಯಾರೊಬ್ಬರು ಜ್ಞಾನದಿಂದ ವಂಚಿತರಾಗಬಾರ್ದು ಅನ್ನೋದು ಕಳಕಳಿ. ಮುಕ್ತಿಗೆ ಬೇಕಾಗಿರೋದೇ ಜ್ಞಾನ. ಅಂಥ ಜ್ಞಾನ ಬರೋದೇ ವೇದ ಹಾಗೂ ವೇದ ಭಿನ್ನವಾದ ಇತಿಹಾಸ ಪುರಾಣಗಳಿಂದ. ಇತಿಹಾಸ ಪುರಾಣಗಳು ಆ ಸ್ತ್ರೀ ಶೂದ್ರ ಬ್ರಹ್ಮಬಂಧುಗಳಿಗೆ ಜ್ಞಾನವನ್ನು ಉಂಟು ಮಾಡಲಿ, ಹಾಗಾಗಿ ಅವರು ಜ್ಞಾನದಿಂದ ವಂಚಿತರಾಗೋದು ಬೇಡ, ಅವರಿಗೆ ಅಧಿಕಾರ ಇದೆ, ಅದನ್ನು ಸೂಚನೆ ಮಾಡ್ತಿದ್ದಾರೆ ಶೂದ್ರಾದೇಹಿ ಅನ್ನೋ ಪದದಿಂದ. ಸಮರ್ಥನೆ ಹೇಗೆ ಕೊಟ್ರು? ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತ್ರಯೀನ ಶ್ರುತಿಗೋಚರ. ನೋಡಿ, ಇಲ್ಲಿ ತ್ರಯೀ ಪದ ಹೇಳಿದ್ರಿಂದ ವೇದಕ್ಕೆ ಮಾತ್ರ ಅಧಿಕಾರ ಬೇಡ ಅಂತ ನಿಷೇಧಿಸಿತ್ತು. ವೇದಾಧಿಕಾರ ಮಾತ್ರ ನಿಷೇಧ, ವೇದ ಭಿನ್ನಾಧಿಕಾರ ನಿಷೇಧ ಮಾಡಲಿಲ್ಲ. ಯೈದಂ ಶೃಣುಯಾನ್ ನಿತ್ಯಂ ಅಂತ ಸಹಸ್ರನಾಮದಲ್ಲಿ ಫಲಶ್ರುತಿಯನ್ನು ಹೇಳುವಾಗ ಶೂದ್ರ ಸುಖಮವಾಪ್ನುಯಾತ್, ಶೂದ್ರನು ಕೂಡ ವಿಷ್ಣು ಸಹಸ್ರನಾಮದ ಶ್ರವಣ ಪಾರಾಯಣ ಪಠಣದಿಂದ ಸುಖವನ್ನು ಪಡಿತಾನೆ ಅಂತ ಫಲ ಹೇಳುವಾಗ ಹೇಳಿದ್ರಿಂದ ಶೂದ್ರರಿಗೆ ವಿಷ್ಣು ಸಹಸ್ರನಾಮ ಪಠಣದಲ್ಲಿ ಅಧಿಕಾರ ಇದೆ. ಸ್ತ್ರೀ ಶೂದ್ರ ಬ್ರಹ್ಮಬಂಧೂನಾಂ ತಂತ್ರಜ್ಞಾನೇಧಿಕಾರಿತ. ತಂತ್ರಜ್ಞಾನ, ತಂತ್ರ ಅಂದರೆ ಇತಿಹಾಸ ಪುರಾಣಗಳನ್ನು ಅಭಿಪ್ರಾಯದಲ್ಲಿ ಇಟ್ಟುಕೊಂಡು ಹೇಳಿದ್ದು. ಅವುಗಳಿಂದ ಉಂಟಾಗುವ ಜ್ಞಾನದಲ್ಲಿ ಅವರಿಗೂ ಅರ್ಹತೆ ಇದೆ, ಅದನ್ನು ಪಡೆಯೋದರಲ್ಲಿ ಅರ್ಹತೆ ಇದೆ. ಹೀಗೆ ಇವುಗಳೆಲ್ಲ ಪ್ರಮಾಣವಾಗಿದ್ದುದರಿಂದ ನಿರವಕಾಶವಾದ ವಚನಗಳನ್ನು ಇಟ್ಟುಕೊಂಡು ಅವಶ್ಯ ಸ್ತ್ರೀಯರಿಗೆ ಸಂಶಯ ಪಡದೆ ವೇದ ಬಿಟ್ಟು ಇನ್ನಿತರ ಎಲ್ಲದರ ಅಧಿಕಾರವನ್ನು ನಾವು ನಿಶ್ಚಯಿಸಿಕೊಂಡು ಅವುಗಳಿಂದ ಜ್ಞಾನ ಪಡೆಯುವಂತೆ ಮಾಡಬೇಕು. ಇವತ್ತಿನ ಸಮಾಜದಲ್ಲಿ ಅಧ್ಯಯನ ನಾವು ಮಾಡದೆ ಸರಿಯಾದ ವಾಕ್ಯಗಳನ್ನು ಹಿರಿಯರು ನಮಗೆ ಕೊಟ್ಟ ಗ್ರಂಥಗಳನ್ನು ತಿಳಿಯದೆ ತೋಚಿದ್ದನ್ನು ಸಮಾಜಕ್ಕೆ ನಾವು ಪ್ರಚಾರ ಮಾಡಿ ಜ್ಞಾನದಿಂದ ವಂಚಿತರನ್ನಾಗಿ ಮಾಡೋದಿದೆಯಲ್ಲ, ಬಹಳ ದೊಡ್ಡ ಅಪರಾಧ. ಯಾರಿಗೆ ಯಾವುದರಿಂದ ಜ್ಞಾನ ಪಡೀಲಿಕ್ಕೆ ಅರ್ಹತೆ ಇದೆ, ಆ ಅರ್ಹತೆ ವಿವರಣೆ ಹ್ಯಾಕ್ ಕೊಟ್ಟಿದೆ ಅದನ್ನು ತಿಳಿದು ಅವರು ಅದರಿಂದ ಜ್ಞಾನ ಪಡೆಯೋ ಹಾಗೆ ನಾವು ಪ್ರೇರಣೆ ಕೊಡಬೇಕು. ಇಲ್ಲಿ ಸ್ಪಷ್ಟವಾಗಿ ಸ್ತ್ರೀ ಶೂದ್ರ ಬ್ರಹ್ಮಬಂಧೂನ ಮುಕ್ತಿ ಹೇತು ಜ್ಞಾನ ಜನಕ್ಕೆ ವೇದಾತ್ ಅನ್ಯತ್ರ ಅಧಿಕಾರ ಸತ್ವಂ ಸೂಚಯತಿ ಅಂತ ಮಂತ್ರಾಲಯ ಪ್ರಭುಗಳು ಎಷ್ಟು ಅದ್ಭುತವಾಗಿ ನಮಗೆ ಸ್ಪಷ್ಟಪಡಿಸಿದ್ದಾರೆ ಆ ಶೂದ್ರಾದಿ ಪದದಿಂದ ಸೂಚಿತವಾದ ಅಭಿಪ್ರಾಯವನ್ನು. ಇದಾದ ಮೇಲೂ ಚರ್ಚೆ ಮಾಡೋದು, ಮತ್ತೆ ಅದೇ ಪ್ರಶ್ನೆ ಕೇಳೋದು, ಮತ್ತೆ ಅದ್ರ ಬಗ್ಗೆನೇ ಅವ್ರು ಹೀಗೆ ಹೇಳಿದ್ರು ಅಂತ ಮಾಡೋದಿದೆಯಲ್ಲ, ಇದು ಸಮಯ ಹರಣ ಆಗ್ತದೆ, ಕುಯುಕ್ತಿಗಳಾಗ್ತವೆ. ಸ್ವತಃ ನಾವೇ ವಾಕ್ಯಗಳನ್ನು ನೋಡ್ತಾ ಇದ್ದೇವೆ, ಎಷ್ಟು ಅದ್ಭುತವಾಗಿ ರಚನೆ ಮಾಡಿದ್ದಾರೆ. ತೇಷಾಮಪಿ ಮುಕ್ತಿ ಹೇತು ಜ್ಞಾನ ಜನಕ್ಕೆ ವೇದಾದನ್ಯತ್ರ ಅಧಿಕಾರ ಸತ್ವಂ ಸೂಚಯತಿ. ವೇದವೊಂದನ್ನು ಹೊರತುಪಡಿಸಿ ಎಲ್ಲದರ ಅಧ್ಯಯನಕ್ಕೆ ಅವಕಾಶವನ್ನ ಸ್ತ್ರೀಯರಿಗೆ ಕೊಟ್ಟಿದೆ, ಅದರಿಂದ ಜ್ಞಾನ ಪಡೀಲಿಕ್ಕೆ ಅವಕಾಶ ಕೊಟ್ಟಿದೆ, ಅದರ ಅರ್ಹತೆ ಅವರಿಗಿದೆ ಅಂತ ಹೇಳ್ತಾ ಇದ್ದಾರೆ. ಇದು 147ನೇ ಪ್ರಕಟದ ಅಭಿಪ್ರಾಯ. 148 ಮುಂದಿನ ಅಧಿಕರಣವನ್ನ ಅನುಸಂಧಾನ ಮಾಡಬೇಕು, ಅಲ್ಲಿ ಪೂರ್ವ ಪಕ್ಷದ ಭಾಗ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಬಂತು. ತ್ರೈವರ್ಣಿಕೇತರರಿಗೆ ವೇದಾಧಿಕಾರ ಇದೆನೋ ಇಲ್ಲೋ ಅನ್ನೋದ್ರ ಚರ್ಚೆ ಮುಗೀತು, ವಿಮರ್ಶೆ ಮುಗೀತು. ಈಗ ಮುಂದಿನ ಅಧಿಕರಣ ಕಂಪನಾಧಿಕರಣ ಅಂತ. ಓಂ ಕಂಪನಾತ್ ಓಂ, ಇದು ಸೂತ್ರ, ಒಂದೇ ಸೂತ್ರದ ಅಧಿಕರಣ ಇದು. ವಜ್ರಮುದ್ಯತಂ ಅಂತ ಕಠೋಪನಿಷತ್ತಿನಲ್ಲಿ ಒಂದು ಮಾತು. ಅಲ್ಲಿ ವಜ್ರ ಅನ್ನೋ ಶಬ್ದ ಯಾರನ್ನು ಹೇಳ್ತದೆ ಅಂತ ಸಂಶಯ ಬರ್ತದೆ. ಇಂದ್ರನನ್ನು ಹೇಳ್ತದ ಅಥವಾ ಯಾರನ್ನು ಹೇಳ್ತದೆ? ವಜ್ರ ಅಂತ ಶಬ್ದ ಇದೆ,
ಅದಕ್ಕೆ ಉತ್ತರ ವಜ್ರ ಅನ್ನೋದು ಭಗವಂತನ ನಾಮ ಅಂತ. ಕಾರಣ ಕಂಪನಾತ್. ಕಂಪನಾತ್ ಅಂದ್ರೆ ಅದೇ ವೇದದಲ್ಲಿ ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ. ಯದಿದಂ ಕಿಂಚ ಜಗತ್ ಸರ್ವಂ, ಈ ಪ್ರಪಂಚವೆಲ್ಲ ಏ ಜತಿ ನಿಸೃತಂ ಅಂತ ಭಗವಂತನಿಂದ ಚೇಷ್ಟೆಗೆ ಒಳಪಡ್ತದೆ, ಭಗವಂತನಿಂದ ಕಂಪನಕ್ಕೆ ಒಳಪಡ್ತದೆ ಅಂತ ಹೇಳ್ತದೆ. ಜಗತ್ ಚೇಷ್ಟಕತ್ವ, ಜಗತ್ತನ್ನ ಚೇಷ್ಟೆಗೊಳಿಸುವವ ಭಗವಂತ, ಅದನ್ನೇ ಕಂಪನ ಅಂತ ಶಬ್ದದಿಂದ ಕರೆದದ್ದು. ಅದು ಆ ಕಠೋಪನಿಷತ್ನಲ್ಲಿ ಶ್ರವಣ ಆಗ್ತಾ ಇದೆ. ಆ ಜಗಚ್ಚೇಷ್ಟಕತ್ವ ರೂಪ ಕಂಪನ ವಚನ ಇದ್ದದ್ರಿಂದ ಅದರ ಹಿಂದೆ ಬಂದ ವಜ್ರ ನಾಮ ಅದು ಭಗವಂತನ ನಾಮ ಹೊರತು ಇಂದ್ರನ ಆಯುಧದ ನಾಮ ಅಂತ ಭಾವಿಸಬಾರ್ದು. ನಾನು ಇಂದ್ರ ಅಂತ ಅವಾಗಲೇ ಹೇಳಿದೆ, ತಪ್ಪು. ಇಂದ್ರಾಯುಧ ಅಂತ ಅಭಿಪ್ರಾಯ ಮೇಲ್ನೋಟಕ್ಕೆ, ಲೋಕದ ಪ್ರಸಿದ್ಧಿ ಅಲ್ಲೇ ಅಲ್ವ ಇರೋದು. ಈ ವಜ್ರ ಅಂತ ಯಾವುದನ್ನು ಕರಿತೀವಿ ಯಾವಾಗಲೂ, ಇಂದ್ರನ ವಜ್ರಾಯುಧ ಅಂತ ಅಂತೇವೆ. ಹಾಗಾಗಿ ಇಲ್ಲಿ ಇಂದ್ರನ ವಜ್ರಾಯುಧ ಅಂತ ತಿಳಿಬಾರದು, ವಜ್ರ ಮುದ್ಯತಂ ಅಂತಂದ್ರೆ ಅಂತ ವ್ಯಾಖ್ಯಾನ ಮಾಡ್ತಿದ್ದಾರೆ. ಇದು ಕಂಪನಾತ್ ಅನ್ನೋ ಸೂತ್ರದ ಆಶಯ. ಇದಕ್ಕೆ ಪೂರ್ವ ಪಕ್ಷ ಹಾಗೂ ಸಿದ್ಧಾಂತವನ್ನ ಭಗವತ್ಪಾದರ ಅಭಿಪ್ರಾಯದಂತೆ 148ನೇ ಪ್ರಘಟ್ಟದಲ್ಲಿ ತಿಳಿಸ್ತಾರೆ ಮಂತ್ರಾಲಯ ಪ್ರಭುಗಳು. ನನು ದೇವತೈರಪಿ ಮೋಕ್ಷಾರ್ಥಂ ಜ್ಞೇಯೋ ಜನಾರ್ದನಃ ಇತ್ಯಯುಕ್ತಂ ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ ಯ ಏತದ್ವಿದುಃ ಅಮೃತಾಸ್ತೆ ಭವಂತಿ ಯ ಏತದ್ವಿದುರಮೃತಾಸ್ತೆ ಭವಂತಿ ಇತಿ ಕಾಠಕೆ ವಜ್ರಜ್ಞಾನಾದೇವ ಮೋಕ್ಷೋಕ್ತೇಃ. ಅಣುಭಾಷ್ಯದಲ್ಲಿ ಹಿಂದೆ ದೇವತೆಗಳು ಕೂಡ ಮುಕ್ತಿಗೋಸ್ಕರ ಅಂದ್ರೆ ಅತಿಶಯ ಫಲಕ್ಕೋಸ್ಕರ ಭಗವಂತನನ್ನ ತಿಳಿತಾರೆ, ಭಗವಂತನ ಜ್ಞಾನ ಮಾಡಿಕೊಳ್ಳೋದ್ರಲ್ಲಿ ಅಧಿಕಾರ ಇದೆ ಅಂತ ಹೇಳ್ತು. ಅದು ಅಯುಕ್ತ ಅಂತ ಅದರ ಮೇಲೆ ಆಕ್ಷೇಪ. ಯಾಕೆ? ಕಾಠಕ ಉಪನಿಷತ್ನಲ್ಲಿ ವಜ್ರಜ್ಞಾನದಿಂದ ಮುಕ್ತಿ ಪಡಿತಾರೆ ಅಂತ ಹೇಳಿದೆ ಹೊರತು ಭಗವಂತನ ಜ್ಞಾನದಿಂದ ಅಂತಿಲ್ಲ. ಆ ವಾಕ್ಯ ಯದಿದಂ ಕಿಂಚ ಜಗತ್ ಸರ್ವಂ ಪ್ರಾಣಯೇ ಜತಿ ನಿಸೃತಂ ಮಹದ್ಭಯಂ ವಜ್ರಮುದ್ಯತಂ ಯಯೇತದ್ವಿದುರಮೃತಾಸ್ತೆ ಭವಂತಿ ಅಂತ ವಾಕ್ಯ. ಇಲ್ಲಿ ವಜ್ರಮುದ್ಯತಂ, ಉದ್ಯತಂ ವಜ್ರಂ ಯಹ ವಿದುಹು, ಈ ವಜ್ರವನ್ನು ಯಾರು ತಿಳಿತಾನೋ ತೇ ಅಮೃತಾಹ ಭವಂತಿ, ಅವರು ಮುಕ್ತರಾಗ್ತಾರೆ ಅಂತ ಹೇಳಿದೆ. ಹಾಗಾದ್ರೆ ವಜ್ರಜ್ಞಾನದಿಂದ ಮುಕ್ತಿ ಬರ್ತದೆ ಅಂತ ಹೇಳಿದಾಗಾಯ್ತು. ಲೋಕದಲ್ಲಿ ವಜ್ರ ಪದ ಎಲ್ಲಿ ಪ್ರಸಿದ್ಧ? ಇಂದ್ರನ ಆಯುಧದಲ್ಲಿ. ವಜ್ರಸ್ಯ ಚ ಇಂದ್ರಾಯುಧೇ ನಿರೂಢ ವಜ್ರಶ್ರುತ್ಯ ತೇನೇಂದ್ರೋ ವಜ್ರಮುದಯಚ್ಛತ್ ಇತಿ ಆಯುಧೇ ಪ್ರಸಿದ್ಧ ಉದ್ಯೋತತ್ವಲಿಂಗೇನ ಚ ಇಂದ್ರಾಯುಧತ್ವಾತ್. ಪೂರ್ವ ಪಕ್ಷದಲ್ಲಿ ಇಷ್ಟು ಕಾರಣ ಕೊಟ್ಟಿದ್ದಾರೆ. ಇದು ವಜ್ರ ಅಂದ್ರೆ ಆಯುಧ ತಗೊಳ್ಬೇಕು ಅನ್ಲಿಕ್ಕೆ. ನಿರೂಢ ವಜ್ರ ಶ್ರುತಿ, ಶ್ರುತಿ ಅಂದ್ರೆ ಶಬ್ದ. ವಜ್ರ ಶಬ್ದ ನಿರೂಢವಾಗಿರೋದು ಇಂದ್ರಾಯುಧದಲ್ಲೇ ಅಲ್ವೇ? ನಿರೂಢ ಅಂದ್ರೆ ಅನಾದಿ ತಾತ್ಪರ್ಯ ಸಿದ್ಧ ವ್ಯವಹಾರ, ಬಹು ಪ್ರಯೋಗ ಅಲ್ಲೇ ಇರೋದು. ಬಹಳ ಬಹಳ ಪ್ರಯೋಗಗಳು ಅನಾದಿಯಿಂದ ಎಲ್ಲಿ ನಡ್ಕೊಂಡು ಬಂದಿದೆ ಅದು ನಿರೂಢ. ಮತ್ತು ತೇನೇಂದ್ರೋ ವಜ್ರ ಮುದಯಚ್ಛತ್ ಅಂತ ಇನ್ನೊಂದು ಕಡೆ ವಜ್ರವನ್ನ ಎತ್ತಿದ ಅಂತ. ಈ ಎತ್ತೋದು ಆಯುಧವನ್ನೇ ಅಲ್ವೇ? ಉದ್ಯೋತತ್ವ ಲಿಂಗೇನ, ಇಲ್ಲಿ ಉದ್ಯತಂ ಅಂತ ಉದ್ಯೋತತ್ವ ಕಂಡು ಬರ್ತದೆ. ಹಾಗಾಗಿ ಈ ಶಬ್ದ ವಜ್ರಾಯುಧ ಇಂದ್ರನ ಆಯುಧವನ್ನು ಹೇಳ್ತದೆ. ಆ ಆಯುಧದ ಜ್ಞಾನದಿಂದ ಮುಕ್ತಿ ಬರ್ತದೆ ಅಂತ ಅರ್ಥ ಆಗ್ತದೆ ಶ್ರುತಿಗೆ. ಭಗವಂತನ ಜ್ಞಾನದಿಂದ ಮೋಕ್ಷ ಏನಲ್ಲ ಅಂತ ಪೂರ್ವಪಕ್ಷ. ಇತ್ಯತಃ ಪ್ರಾಪ್ತಂ ಓಂ ಕಂಪನಾತ್ ಓಂ
ಈ ಪೂರ್ವ ಪಕ್ಷಕ್ಕೆ ಉತ್ತರ ಕೊಡ್ಲಿಕ್ಕೆ ಬಂದದ್ದು ಈ ಸೂತ್ರ ಕಂಪನ. ಅದರ ಅರ್ಥವನ್ನ ಭಗವತ್ಪಾದರು ಅಣುಭಾಷ್ಯದಲ್ಲಿ ಕಂಪಕಃ ಈ ಪದದಿಂದ ಹೇಳಿ. ಉಪಲಕ್ಷಣಮೇತತ್ ಕಂಪಕ ಪದ ಸೂತ್ರದಲ್ಲಿ ಆಡಿದ್ದನ್ನ ಅಣುಭಾಷ್ಯದಲ್ಲಿ ಭಗವತ್ಪಾದರು ಹಾಗೆ ಹೇಳಿದ್ರು, ಕಂಪಕಃ ಅಂತ. ಉಪಲಕ್ಷಣಮೇತತ್ ಈ ಶಬ್ದ ಲಕ್ಷಣಾವೃತ್ತಿಯಿಂದ ಈ ಅರ್ಥ ಕೊಡ್ತದೆ. ಪೂರ್ವದ ಅನುಷಂಗ ಅಂತ ಹಿಂದೆ ಹೇಳಿದಂತೆ ಎಲ್ಲ ಪದಗಳನ್ನು ಇಲ್ಲೂ ಕೂಡ ಇಟ್ಟುಕೊಂಡೇ ಅನ್ವಯ ಮಾಡಿಕೊಳ್ಬೇಕು. ಅದನ್ನು ವ್ಯಾಖ್ಯಾನ ನಾಳೆ ಮತ್ತೆ ಮುಂದುವರಿಸ್ಬೋದು. ನಾಳೆ ಶನಿವಾರ, ನಾಡದ್ದು ಭಾನುವಾರ ಆದ್ದರಿಂದ ಪಾಠ ಇಲ್ಲ. ಸೋಮವಾರ ಮತ್ತೆ ಪಾಠ ಮುಂದುವರಿಯುತ್ತದೆ ಅಂತ ಹೇಳ್ತಾ ಇವತ್ತಿನ ಪಾಠವನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಯೇ ನಮಃ. ಏನಾದರೂ ಪ್ರಶ್ನೆಗಳಿದ್ರೆ ಕೇಳ್ಕೊಳ್ಬೋದು. ಆಚಾರ್ಯ ಬ್ರಹ್ಮ ಬಂಧು ಅಂದ್ರೆ ಏನ್ ಅರ್ಥ ಆಚಾರ್ಯ?